ಲೋಕಸಭೆ ಚುನಾವಣೆ ಆಯಿತು, ಫಲಿತಾಂಶ ಕೂಡ ಬಂತು. ಆದರೆ ಫಲಿತಾಂಶದ ಬಳಿಕ ಯಾರ ಸರ್ಕಾರ ಎನ್ನುವಂತಹ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟ ಸರ್ಕಾರ ರಚನೆ ಮಾಡ್ತಾ ಇದೆ. ಇವತ್ತು ನಡೆದಂತಹ ಎನ್ಡಿಎ ಒಕ್ಕೂಟದ ಸಭೆಯಲ್ಲಿ ಒಕ್ಕೂಟದ ಎಲ್ಲಾ ಪಕ್ಷಗಳು ನರೇಂದ್ರ ಮೋದಿ ನಾಯಕತ್ವಕ್ಕೆ ಬಹುಪರಾಗ್ ಅಂತ ಹೇಳಿವೆ. ಈ ಮೂಲಕ ಮೂರನೇ ಬಾರಿಗೆ ಭಾರತದ ಚುಕ್ಕಾಣಿಯನ್ನ ಮೋದಿ ಅವರು ಹಿಡಿತಾ ಇದ್ದಾರೆ. ಇನ್ನು ಸಭೆಯಲ್ಲಿ ಮಿತ್ರ ಪಕ್ಷಗಳೊಂದಿಗೆ ಮೋದಿ ಕೂಡ ಮಾತನಾಡಿದ್ದು, ಈ ವೇಳೆ ಸರ್ಕಾರ ರಚನೆಗೆ ಬೆಂಬಲವನ್ನ ಕೊಟ್ಟಿದ್ದಾವೆ. ಇನ್ನು ಬಳಿಕ ಮಿತ್ರ ಪಕ್ಷಗಳೊಂದಿಗೆ ಮಾತನಾಡಿದಂತಹ ಮೋದಿ, ಎನ್ಡಿಎ ದೇಶದ ಅತ್ಯಂತ ಹಳೆಯ ಒಕ್ಕೂಟ ಆಗಿದೆ. ದೇಶದ ಹಿತಕ್ಕಾಗಿ ನಾವೆಲ್ಲರೂ ಕೆಲಸ ಮಾಡೋಣ, ಆದಷ್ಟು ಬೇಗ ಸರ್ಕಾರವನ್ನ ರಚಿಸೋಣ ಅಂತ ಎಲ್ಲರೊಂದಿಗೆ ನಗ್ನಗ್ತಾ ಮಾತನಾಡಿದ್ರು. ಈ ಮೂಲಕ ಎನ್ಡಿಎ ನಾಯಕರಾಗಿ ಮೋದಿ ಆಯ್ಕೆಯಾಗಿದ್ದಾರೆ. ಸಭೆ ಬಳಿಕ ಎಲ್ಲರೂ ಕೂಡ ಗ್ರೂಪ್ ಫೋಟೋ ಕೂಡ ಪೋಸ್ ಕೊಟ್ಟಿದ್ದಾರೆ. ಇನ್ನು ಜೂನ್ 7ರಂದು ಸಂಜೆ ರಾಷ್ಟ್ರಪತಿಗಳ ಭೇಟಿಗೆ ಸಮಯ ಕೂಡ ಫಿಕ್ಸ್ ಆಗಿದೆ. ರಾಷ್ಟ್ರಪತಿ ಮುರ್ಮು ಅವರನ್ನ ಭೇಟಿ ಮಾಡಲಿರುವಂತಹ ಎನ್ಡಿಎ ನಿಯೋಗ ಸರ್ಕಾರ ರಚನೆಗೆ ಹಕ್ಕನ್ನ ಪ್ರತಿಪಾದಿಸುತ್ತೆ. ಇನ್ನು ಶನಿವಾರ ಸಂಜೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಇವತ್ತು ರಾತ್ರಿ ಮೋದಿ ಸಮೇತ ಕ್ಯಾಬಿನೆಟ್ ಸದಸ್ಯರು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ಮುರ್ಮು ಅವರನ್ನು ಆಯೋಜಿಸಿದಂತಹ ಔತಣಕೂಟದಲ್ಲಿ ಭಾಗಿ ಕೂಡ ಆಗಿದ್ರು. ಇನ್ನು ದೆಹಲಿಯ ಖರ್ಗೆ ನಿವಾಸದಲ್ಲಿ ಇಂಡಿ ಒಕ್ಕೂಟದ ನಾಯಕರು ಕೂಡ ಸಭೆ ನಡೆಸಿದ್ರು. ಸಭೆ ಬಳಿಕ ಮಾತನಾಡಿದಂತಹ ಎಐಸಿಸಿ ಅಧ್ಯಕ್ಷರು, ಜನರಿಗೆ ನೀಡಿದಂತಹ ಎಲ್ಲಾ ರೀತಿಯ ಭರವಸೆಗಳನ್ನ ನಾವು ಈಡೇರಿಸ್ತೀವಿ, ಮೋದಿ ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟವನ್ನ ನಡೆಸ್ತೀವಿ ಅಂತ ಕೂಡ ಮಾತನಾಡಿದ್ದಾರೆ. India bloc will continue to fight against the fascist rule of the BJP led by Modi. We will take appropriate steps at the appropriate time to realize the people's desire not to be ruled by the BJP's government, and this is our decision.